ಪ್ರೀತಿಯ ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ, ವಿಶ್ವಕ್ಕೆ ಭಾರತೀಯ ಧರ್ಮ ಅನ್ನು ದೃಢಪಡಿಸಿದ ದಿನ. ಅನೇಕ ಧರ್ಮಗಳು ಪ್ರಪಂಚದಲ್ಲಿ ಇದ್ದರೂ ಕೂಡ ಭಾರತೀಯ ಧರ್ಮದ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ ನಮ್ಮ ಯುವ ಸನ್ಯಾಸಿಗಳಾದ ಸ್ವಾಮಿ ವಿವೇಕಾನಂದರು 132 ವರ್ಷಗಳ ಹಿಂದೆ ಒಂದು ಅಮೇರಿಕಾ ದೇಶದ ಚಿಕಾಗೋದಲ್ಲಿ ಒಂದು ಭಾಷಣ ಮಾಡಿದ ದಿನ. 1893ನೇ ಇಸ್ವಿ ಸೆಪ್ಟೆಂಬರ್ 11 ಇಲ್ಲಿ ಈ ಒಂದು ಸಮ್ಮೇಳನ ಆಗುತ್ತೆ, ವಿಶ್ವ ಧಾರ್ಮಿಕ ಸಮ್ಮೇಳನ. ಅಲ್ಲಿ ಈ ಒಂದು ಭಾರತೀಯ ಧರ್ಮದ ಬಗ್ಗೆ ನಮ್ಮ ಭಾರತೀಯ ಯುವ ಸನ್ಯಾಸಿಗಳಾದ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡ್ತಾರೆ. ಈ ಭಾಷಣ ಕೇವಲ 471 ಪದಗಳು ಮಾತ್ರ ಇರುತ್ತೆ. 6 ದಿನಗಳ ಈ ವಿಶ್ವ ಸಮ್ಮೇಳನ ಪ್ರಪಂಚಕ್ಕೆ, ವಿಶ್ವಕ್ಕೆ ಒಂದು ಭಾರತೀಯ ಸಂದೇಶವನ್ನು ತಲುಪಿಸಿದರು. ಸ್ವಾಮಿ ವಿವೇಕಾನಂದರು 1863 ಜನವರಿ 17ನೇ ತಾರೀಕು ಕೋಲ್ಕತ್ತಾದಲ್ಲಿ ಜನಿಸಿದರು. 1879 ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಪ್ರವೇಶ ಪಡೀತಾರೆ. ಪ್ರಪ್ರಥಮವಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಭೇಟಿಯಾಗುತ್ತೆ 1881 ನವಂಬರ್. 1884 BA ಪರೀಕ್ಷೆಯಲ್ಲಿ ಪಾಸಾಗ್ತಾರೆ. ಮತ್ತು ಈ 1887ರಲ್ಲಿ ಈ ಒಂದು ಮಠದ ಅಧ್ಯಕ್ಷರಾಗಿ ಸನ್ಯಾಸತ್ವವನ್ನು ಶ್ರೀ ವಿವೇಕಾನಂದರು ಸ್ವೀಕಾರ ಮಾಡ್ತಾರೆ. ಹೀಗೆ ವಿವೇಕಾನಂದರ ಜೀವನ ಭಾರತೀಯರ ಸ್ಫೂರ್ತಿಯಾಗಿದೆ. 1890ರಲ್ಲಿ ಸನ್ಯಾಸಿಯಾಗಿ ಭಾರತದ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾರೆ. 1892 ಡಿಸೆಂಬರ್ ಕನ್ಯಾಕುಮಾರಿಗೆ ಬರ್ತಾರೆ. 24 ತಾರೀಕು ಅಲ್ಲಿ ಪ್ರಪ್ರಥಮವಾಗಿ 1893 ಫೆಬ್ರವರಿ 21ರಂದು ಸಾರ್ವಜನಿಕರ ಉಪನ್ಯಾಸವನ್ನು ಕೊಡ್ತಾರೆ ಸಿಕಂದ್ರಾಬಾದ್ನಲ್ಲಿ. 1893 ಮೇ 11 ಮುಂಬೈಯಿಂದ ಅಮೇರಿಕಕ್ಕೆ ಹಡಗಿನಲ್ಲಿ ಪ್ರಯಾಣವನ್ನು ಮಾಡ್ತಾರೆ. 1895 ಸೆಪ್ಟೆಂಬರ್ 11 ಇವತ್ತಿಗೆ 132 ವರ್ಷಗಳಾಗಿದೆ. ಶಿಕಾಗೋದಲ್ಲಿ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಷಣ ಮಾಡ್ತಾರೆ. ಎಲ್ಲ ಧರ್ಮದವರು ಇರ್ತಾರೆ, ಎಲ್ಲ ಧರ್ಮಗ್ರಂಥಗಳು ಅಲ್ಲಿ ಇಟ್ಟಿರ್ತಾರೆ. ಕಟ್ಟ ಕಡೆಯದಾಗಿ ಕೆಳಗಡೆ ಭಾರತೀಯ ಧರ್ಮಗ್ರಂಥ ಇರುತ್ತೆ. ಕೊನೆಯ ದಿನ ಭಾಷಣ ಮಾಡೋಕ್ಕೆ ಬರ್ತಾರೆ. ಭಾಷಣ ಮಾಡುವ ಆ ಶಬ್ದಗಳು ಅದು ಪ್ರಚಂಡ ಜನರ ಮೆಚ್ಚುಗೆಗೆ ಪಾತ್ರವಾಗತ್ತೆ. ಮತ್ತು ಅಂದಿನಿಂದ ಅವರು ಅನೇಕ ಕಡೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉಪನ್ಯಾಸ ಕೊಡೋಕ್ಕೆ ಹೋಗ್ತಾರೆ. 1893 ನವಂಬರ್ 20ರಿಂದ ವಿದೇಶಗಳ ಪ್ರವಾಸವನ್ನು ಮಾಡ್ತಾರೆ. 1894 ಮೇ ತಿಂಗಳು 16ನೇ ತಾರೀಕು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಧರ್ಮದ ಬಗ್ಗೆ ಉಪನ್ಯಾಸವನ್ನು ಮಾಡ್ತಾರೆ. 1894 ನ್ಯೂಯಾರ್ಕ್ನಲ್ಲಿ ವೇದಾಂತ ಸಂಘ ಸ್ಥಾಪನೆ ಮಾಡ್ತಾರೆ. ನಿಜಕ್ಕೂ ಇದು ಆಶ್ಚರ್ಯ. ಭಾರತೀಯರಾಗಿ ಭಾರತೀಯ ವೇದಾಂತ ಸಂಘದ ಸ್ಥಾಪನೆ ಮಾಡ್ತಾರೆ. ಮತ್ತು 1895ರಲ್ಲಿ ನ್ಯೂಯಾರ್ಕ್ ಮತ್ತು ಲಂಡನ್ಗಳಲ್ಲಿ ಉಪನ್ಯಾಸವನ್ನು ಭಾರತೀಯರ ಬಗ್ಗೆ, ಭಾರತ ಧರ್ಮದ ಬಗ್ಗೆ ತಮ್ಮ ಸಂದೇಶವನ್ನು ಕೊಡ್ತಾರೆ. 1896 ಮೇ ತಿಂಗಳು ಆಕ್ಸ್ಫರ್ಡ್ನಲ್ಲಿ ಮ್ಯಾಕ್ಸ್ವೆಲ್ ಜೊತೆ ಒಂದು ಸಂದರ್ಶನವಾಗತ್ತೆ, ಮೊದಲ ಭೇಟಿ ಆಗುತ್ತೆ. 1897 ಜನವರಿ 15 ಕೊಲಂಬೋಗೆ ಬರ್ತಾರೆ, ಚೆನ್ನೈಗೆ ಬರ್ತಾರೆ. ಕೊಲಂಬೋ ತಲುಪಿದ ದಿನ 1897 ಫೆಬ್ರವರಿ. 1897 ಮೇ ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರೆ. 1899 ಮಾರ್ಚ್ 19 ಮಾಯಾವತಿಯಲ್ಲಿ ಅದ್ವೈತ ಆಶ್ರಮ ಸ್ಥಾಪನೆ ಮಾಡ್ತಾರೆ.
1899 ಜೂನ್ 20 ಪಶ್ಚಿಮ ದೇಶಗಳ ಭೇಟಿಗಾಗಿ 2ನೇ ಸಲ ಪ್ರಯಾಣ ಮಾಡ್ತಾರೆ. 1900ರಲ್ಲಿ ಏಪ್ರಿಲ್ 14 ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಂದು ವೇದಾಂತ ಸಂಘದ ಸ್ಥಾಪನೆ ಮಾಡ್ತಾರೆ. ಅದ್ವಿತೀಯ ಪ್ರತಿಭಾವಂತರು, ಹೃದ್ರೂಪಿಗಳು, ದೃಢಕಾಯರು ಮತ್ತು ಅಗಾಧವಾದ ಜ್ಞಾಪಕ ಶಕ್ತಿ ಇರತಕ್ಕಂಥದ್ದು. ಇವರ ಜೀವನದ 1-2 ಘಟನೆಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಇವರು ಪ್ರಾಥಮಿಕ ಶಾಲೆ ಓದ್ತಾ ಇದ್ದಾಗ, ಚಿಕ್ಕಂದಿನಲ್ಲಿ ಒಂದು 6 ವರ್ಷದ ಹುಡುಗ ಆಗಿದ್ದಾಗ ಅವರು ಮತ್ತು ಅವರ ಸ್ನೇಹಿತರು ಒಂದು ತೋಟಕ್ಕೆ ಬರ್ತಾರೆ ಮರದ ಹಣ್ಣುಗಳನ್ನು ಕಿತ್ಕೊಳ್ಳೋಕ್ಕೆ. ಎಲ್ಲರೂ ಮರದ ಕೊಂಬೆಯನ್ನು ಹತ್ತಿರ್ತಾರೆ. ವಿವೇಕಾನಂದರು ಇರ್ತಾರೆ, ಅಂದರೆ ಅವ್ರ ಬಾಲ್ಯದ ಹೆಸರು ನರೇಂದ್ರ ಅಂತ. ಆ ತೋಟದ ಮಾಲಿ ಬರ್ತಾನೆ, ಹುಡುಗರೆಲ್ಲ ಮರದ ಮೇಲೆ ಕೂತಿರ್ತಾರೆ, ಕೇಳೋದಿಲ್ಲ. ಆಗ ಈ ಮರದಲ್ಲಿ ಭೂತ ಪಿಶಾಚಿಗಳು ಇದೆ ಅಂತ ಕಿರಿಸ್ತಾರೆ. 2-3 ಸಲ ಯಾವಾಗ ಭೂತ ಪಿಶಾಚಿಗಳು ಇದೆ ಅಂದಾಗ ಎಲ್ಲ ಮಕ್ಕಳು ಆ ಮರದಿಂದ ಕೆಳಗೆ ಹಿಡಿದು ಓಡೋಗ್ತಾರೆ. ಆದರೆ ಈ ನರೇಂದ್ರ ಮಾತ್ರ ಮರದಿಂದ ಕೆಳಗೆ ಇಳಿಯೋದಿಲ್ಲ. ಆ ತೋಟದ ಮಾಲಿಯನ್ನು ಕೇಳ್ತಾನೆ, ಎಲ್ಲಿದೆ ಭೂತ, ಎಲ್ಲಿದೆ ದೆವ್ವ, ಎಲ್ಲಿದೆ ಅಂತ. ಅಷ್ಟು ಧೈರ್ಯವಂತ ಆತ. ನನಗೆ ಸಾಮಾನ್ಯವಾಗಿ ನಮ್ಮ ವಿವೇಕಾನಂದರಿಗೆ, ನರೇಂದ್ರನಿಗೆ ಒಂದು ಶಕ್ತಿ ಹೇಗಿರುತ್ತೆ ಅಂದರೆ, ಆ ಅಪೂರ್ವವಾದ ಶಕ್ತಿ ಅವರಲ್ಲಿ ಅಡಗಿತ್ತು. ಈಗ ಹೇಗೆ ನಾವು ಸೈನ್ಸಿಸ್ಟ್ ಅಂತ ಕರಿತೀವಿ, ವಿಜ್ಞಾನಿಗಳು ಅಂತ ಕರಿತೀವಿ, ಅಂತಹ ಶಕ್ತಿ ಅವರಲ್ಲಿತ್ತು. ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಅದರ ಅರ್ಥವನ್ನು ಮಾಡಿಕೊಂಡು ಅದರ ಬಗ್ಗೆ ತಿಳ್ಕೊಂಡೇ ಅವ್ರು ಮಾತಾಡ್ತಾಯಿದ್ರು. ಅವರಿಗೆ ಜೀವನದ ಪರ್ಯಂತ ಒಂದು ಕುತೂಹಲವಾದ ಪ್ರಶ್ನೆ ಇತ್ತು. ಏನು ಅಂದರೆ ದೇವರನ್ನು ಕಾಣುವುದು, ದೇವರನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅಂತ. ಹೀಗೆ ಯಾರೇ ಸಿಗಲಿ, ಅವರ ಗುರುಗಳಿರ್ಬೋದು, ಮನೆ ಹಿರಿಯರಿರ್ಬೋದು, ವಿದ್ವಾಂಸರಿರ್ಬೋದು, ದೇವಸ್ಥಾನದ ಅರ್ಚಕರಿರ್ಬೋದು, ನೀವು ದೇವರನ್ನು ನೋಡಿದ್ದೀರಾ, ದೇವರ ಜೊತೆ ಮಾತಾಡ್ತೀರಾ, ದೇವರನ್ನು ನಂಗೆ ತೋರಿಸ್ತೀರಾ ಅಂತ ಜಿಜ್ಞಾಸೆ, ಕುತೂಹಲ. ಇಡೀ ಬ್ರಹ್ಮಾಂಡ ಸೃಷ್ಟಿಕರ್ತ ಯಾರು, ಇದು ಯಾವ ರೀತಿ ಈ ಒಂದು ಚಲನೆಗಳಾಗ್ತಾಯಿದೆ, ದೇವರನ್ನು ಭೇಟಿಯಾಗಬೇಕು, ದೇವರ ಸಂದರ್ಶನ ಪಡಿಬೇಕು, ಜೀವನದ ಹಂಬಲ. ರಾಮಕೃಷ್ಣ ಪರಮಹಂಸರು ಇವರು ವಾಸವಿದ್ದ ಪಕ್ಕದ ಮನೆಗೆ ಒಂದು ದಿನ ಬಂದಿರ್ತಾರೆ. ಈ ವಿವೇಕಾನಂದರು ನರೇಂದ್ರ ಉತ್ತಮ ಹಾಡುಗಾರ, ಸಂಗೀತಗಾರರು ಮತ್ತು ವೀಣಾವಾದಕರು. ಮನೆಯ ಮುಂದೆ ನರೇಂದ್ರ ಸುಶ್ರವ್ಯವಾದ ಒಂದು ಸಂಗೀತ ಹಾಡನ್ನು ಹಾಡ್ತಾ ಇರ್ತಾರೆ. ಪಕ್ಕದ ಮನೆ ಬಂದಿದ್ದ ರಾಮಕೃಷ್ಣ ಪರಮಹಂಸರು ತಕ್ಷಣವೇ ಆ ಸಂಗೀತಕ್ಕೆ ಮಾರು ಹೋಗಿ ಈ ಬಾಲಕನಾದ ನರೇಂದ್ರನ ಹತ್ರ ಬರ್ತಾರೆ. ಸಂದರ್ಶನದಾಗ, ಬಾ ನಮ್ಮ ಮಠಕ್ಕೆ, ಬಂಗಾಳ ಕಾಳಿ ಮಠಕ್ಕೆ ಅಂತ ಕರೀತಾರೆ. ಆದರೆ ನರೇಂದ್ರ ಹೋಗೋದಿಲ್ಲ. ಕೊನೆಗೆ ನಮ್ಮ ರಾಮಕೃಷ್ಣ ಪರಮಹಂಸರ ಮಾತಿನಂತೆ ಅವ್ರನ್ನು ಕೂಡ ಕೇಳ್ತಾರೆ, ನೀವು ದೇವರನ್ನು ನೋಡಿದ್ದೀರಾ? ನಾನು ನೋಡಿದ್ದೀನಿ. ನನಗೆ ತೋರಿಸ್ತೀರಾ? ನಾನು ತೋರಿಸ್ತೀನಿ. ಆ ನಂಬಿಕೆಯಿಂದ ರಾಮಕೃಷ್ಣ ಪರಮಹಂಸರ ಜೊತೆ ಅವರ ಆಶ್ರಮಕ್ಕೆ ಮಠಕ್ಕೆ ಬರ್ತಾರೆ. ಕಾಳಿಕಾಮಾತ ದೇವಸ್ಥಾನ, ಅಲ್ಲಿ ಅವರ ಅರ್ಚಕರು. ಅಲ್ಲಿಗೆ ವಿವೇಕಾನಂದ, ನರೇಂದ್ರ ಹೋದಾಗ ಕಾಳಿಕಾ ಗುಡಿಯ ಗರ್ಭಗುಡಿಯಲ್ಲಿ ನರೇಂದ್ರ ಹೋಗ್ತಾರೆ. ಸುಮಾರು ಬಾಗಿಲು ಹಾಕ್ತಾರೆ. 1 ಗಂಟೆ 2 ಗಂಟೆ ಆದರೂ ಬಾಗಿಲು ತೆಗೆಯಲ್ಲ. ಆಶ್ಚರ್ಯ. ಕಾಳಿಕಾಮಾತೆ ಪ್ರತ್ಯಕ್ಷವಾಗಿರ್ತಾರೆ. ನರೇಂದ್ರನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಅನುಮಾನಗಳಿಗೆ ಅವನಿಗೆ ಅಲ್ಲಿ ಉತ್ತರ ಸಿಗತ್ತೆ. ನಂತರ ಈ ಒಂದು ದೈವದ ಅನುಭೂತಿ, ದೈವದ ಸಾಕ್ಷಾತ್ಕಾರ ವಿವೇಕಾನಂದರಿಗಾಗತ್ತೆ. ಆದ ಮೇಲೆ ಅವರು ಸನ್ಯಾಸತ್ವ ತಗೊತಾರೆ. ಆ ಸನ್ಯಾಸದ ಮೇಲೆ ಸ್ವಾಮಿ ವಿವೇಕಾನಂದ ಅಂತ ನಾಮಕರಣವಾಗತ್ತೆ. ಬಾಲ್ಯದ ಹೆಸರು ನರೇಂದ್ರ, ಸನ್ಯಾಸಿ ಆದಮೇಲೆ ವಿವೇಕಾನಂದರು ಅಂತಾಗತ್ತೆ. ಹೀಗೆ ವಿವೇಕಾನಂದರು ಭಾರತದ ಧರ್ಮವನ್ನು ವಿಶ್ವದಲ್ಲಿ ಒಂದು ಪ್ರಚಾರ ಮಾಡಿದ ದಿನ ಇಂದು, ಸೆಪ್ಟೆಂಬರ್ 11, 132 ವರ್ಷಗಳು ಕಳೆದಿವೆ. ವಿವೇಕಾನಂದರ ಬಗ್ಗೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ನುಡಿಯನ್ನು ಹೇಳಿದರೆ,
ಸ್ವಾಮೀಜಿಯ ನುಡಿಗಳಿಂದ ನಾನು ದೇಶದ ಜನರ ಹಿಂದೆ ಕಾಣದ ಆತ್ಮಗೌರವವನ್ನು, ಆತ್ಮವಿಶ್ವಾಸವನ್ನು, ಆತ್ಮಬಲವನ್ನು ಪಡೆದಿದ್ದಾರೆ. ನಮ್ಮ ಜನಕ್ಕೆ ಆತ್ಮಗೌರವ, ಆತ್ಮವಿಶ್ವಾಸ, ಆತ್ಮಬಲ ನಾನು ಗುರುತಿಸಿದ್ದು, ಅವರಿಂದ ಪಡೆದಿದ್ದು ಸ್ವಾಮಿ ವಿವೇಕಾನಂದರಿಂದ ಅಂತ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ. ಕುವೆಂಪು ಒಂದು ಮಾತು ಹೇಳಿದ್ದಾರೆ, ಸ್ವಾಮೀಜಿಯರ ತಪೋಪೂರ್ಣವಾದ ಶಕ್ತಿವಾಣಿ ಒಂದು ಅಮೃತದ ಮದ್ದು, ಇದರಲ್ಲಿ ಮಿಂದರೆ ಪುನೀತವಾಗುತ್ತದೆ, ಜ್ಯೋತಿಯು ಕನಿ ಹೊಕ್ಕರೆ ಪ್ರಬುದ್ಧರಾಗ್ತೀವಿ. ಒಂದು ಅಮೃತ ಇದ್ದಾಗೆ, ಅಮೃತದ ಹನಿ ಇದ್ದಾಗೆ ಸ್ವಾಮಿ ವಿವೇಕಾನಂದರ ಒಂದು ಮಾತು, ಅದರಲ್ಲಿ ಮಿಂದರೆ ನಾವು ಆಗ್ತೀವಿ ಅಂತ. ಸಾಮಾನ್ಯವಾಗಿ 1902 ಜುಲೈ 4 ಸ್ವಾಮಿ ವಿವೇಕಾನಂದರ ಮಹಾಸಮಾಧಿ ಆಗುತ್ತೆ. ಅಲ್ಲಿ ಅವರ ಒಂದು ಬೇಲೂರು ಮಠದಲ್ಲಿದೆ. ಹೀಗೆ ವಿವೇಕಾನಂದರು ಕೂಡ ಈ ನಮ್ಮ ಬೆಂಗಳೂರು ಕೂಡ ಆಗಮಿಸಿರ್ತಾರೆ. 1900ರಲ್ಲಿ ಜುಲೈ 29 ಬೆಂಗಳೂರಿಗೆ ಬಂದಿರ್ತಾರೆ. 1909 ಜನವರಿ 20 ರಾಮಕೃಷ್ಣ ಮಹಾಸಂಘದ ಒಂದು ಸ್ಥಾಪನೆಯನ್ನು ಬಸವನಗುಡಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಮೈಸೂರಿನ ಕೂಡ ಬಂದಿರ್ತಾರೆ. ಮೈಸೂರಿನ ಬಂದಿದ್ದಾಗ ಆ ಮೈಸೂರಿನ ಮಹಾರಾಜರ ಅತಿಥಿಯಾಗಿ ಕೂಡ ಅಲ್ಲಿ ವಿವೇಕಾನಂದರು ಇರ್ತಾರೆ. ಸ್ವಾಮಿ ವಿವೇಕಾನಂದರ ಕುರಿತು ವಿಶ್ವಕವಿಯಾದ ರವೀಂದ್ರನಾಥ್ ಠಾಗೋರ್ ಒಂದು ಮಾತನ್ನು ಹೇಳಿದರೆ, ನೀವು ಭಾರತವನ್ನು ಅರಿಯಬೇಕು ಅಂದರೆ ವಿವೇಕಾನಂದರನ್ನು ಅಧ್ಯಯನ ಮಾಡಿ, ಅವರ ಎಲ್ಲವೂ ಕೂಡ ರಚನಾತ್ಮಕವಾದದ್ದು. ಹೀಗೆ ಭಾರತ ಅಂತ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ವಿವೇಕಾನಂದರ ಜೀವನ ಚರಿತ್ರೆಯನ್ನು, ಅವರ ಬದುಕನ್ನು ಅರ್ಥ ಮಾಡಿಕೊಂಡು ಇಡೀ ಭಾರತವೇ ಅರ್ಥವಾಗುತ್ತದೆ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ದಾರೆ, ನಾನು ಸ್ವಾಮೀಜಿಯ ಕುರಿತು ಆಮೂಲಗ್ರವಾಗಿ ಓದಿದ್ದೀನಿ. ಅವಳ ಅಧ್ಯಯನದಿಂದ ಭಾರತದ ಬಗ್ಗೆ ನನ್ನ ಪ್ರೀತಿ 1000 ಪಾಲು ಹೆಚ್ಚುತ್ತೆ. ವಿವೇಕಾನಂದರ ಅಧ್ಯಯನಗೋಸ್ಕರ ಮಾಡಿದ್ದೀನಿ, ಭಾರತದ ಪ್ರೀತಿ ಬಗ್ಗೆ 1000 ಪಟ್ಟು ನನಗೆ ಹೆಚ್ಚು ಹೆಮ್ಮೆ ಆಗುತ್ತೆ ಅಂತ. ಹೀಗೆ ನೆಹರು ಒಂದು ಮಾತಾಡಿದರೆ, ಗತಕಾಲದಲ್ಲಿ ನೆಲೆನಿಂತ ಭಾರತೀಯ ಪರಂಪರೆಯನ್ನು ಅತ್ಯಂತ ಹೆಮ್ಮೆ ಇದ್ದವರು ಸ್ವಾಮಿ ವಿವೇಕಾನಂದರು. ಅವರು ನಮ್ಮಲ್ಲಿ ಪರಂಪರೆಯ ಬಗ್ಗೆ ಸ್ವಾಭಿಮಾನವನ್ನು ಕೆರಳಿಸಿದರು. ಆ ಸ್ವಾಭಿಮಾನವನ್ನು ಕೆರಳಿಸಿದರು. ಹೀಗೆ ವಿವೇಕಾನಂದ ಜೀವನ ಇಡೀ ಭಾರತಕ್ಕೆ, ವಿಶ್ವಕ್ಕೆ ಒಂದು ಮಾದರಿಯಾಗಿದೆ. ನಿಲ್ಲದಿರು ಗುರಿ ಮುಟ್ಟುವ ತನಕ ಅಂತ ವಿವೇಕಾನಂದರ ವಾಣಿ. ವಿವೇಕಾನಂದರಂತೆ ನಾವು ಕೂಡ ಅವರ ಮಾತು ಸಿಂಹವಾಣಿ, ಸಿಂಹ ಗರ್ಜನೆ ಅಂತ ಕರೀತಾರೆ. ಆ ಸಿಂಹ ಗರ್ಜನೆಯಂತೆ ದೇಶಕ್ಕಾಗಿ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ರಾಷ್ಟ್ರೀಯ ಯುವ ಸಪ್ತಾಹ ಅಂತ ಜನವರಿ 12ರಿಂದ ಇವರ ಸಪ್ತಾಹವನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಬದುಕು ಇಡೀ ವಿಶ್ವಕ್ಕೆ ಭಾರತೀಯ ಧರ್ಮದ ಒಂದು ಶಕ್ತಿಯನ್ನು ವಿಶ್ವಕ್ಕೆ ತೋರಿಸಿದ ಮಹಾಪುರುಷರು. ಅವರ ನೆನೆಯೋಣ, ಅವರ ಮಾರ್ಗದಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತೊಂದು, ಸಾಮಾನ್ಯವಾಗಿ ಇತ್ತೀಚೆಗೆ ಶಿಕ್ಷಣದ ಬಗ್ಗೆ ಕೆಲವು ಮಾರ್ಪಾಟುಗಳಾಗ್ತಾಯಿದೆ. ಆ ಮಾರ್ಪಾಟುಗಳ ಪ್ರಮುಖವಾದವನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಪ್ರೌಢಶಾಲೆ PU ಮಕ್ಕಳಿಗೆ 300 ಗಂಟೆಗಳ ಕಾಲ ಕೌಶಲ್ಯ ತರಬೇತಿ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. SLC ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ ಎಜುಕೇಷನ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ. ಹಾಗೆ ಶಿಕ್ಷಕರ ವರ್ಗಾವಣೆಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಒಂದು 20ಕ್ಕೆ ಸಾಮಾನ್ಯ ಕೋರಿಕೆ ವರ್ಗಾವಣೆ ಏನಿದೆ, ಆ ಶಿಕ್ಷಕರ ವರ್ಗಾವಣೆಗೆ ಒಂದು ಕಾಲ ನಿಗದಿ ಮಾಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಯಾರು ವಿಶ್ವವಿದ್ಯಾಲಯದಲ್ಲಿ ಗೆಸ್ಟ್ ಲೆಕ್ಚರರ್, ಅತಿಥಿ ಉಪನ್ಯಾಸಕರಿಗೆ ಕರೆದಿದ್ದಾರೆ. ಈ ಕಲಾ ವಿಭಾಗದಲ್ಲಿ ಇದೆ. ಆ ಕಲಾ ವಿಭಾಗದಲ್ಲಿ ಹಿಂದಿ ಇದೆ, ಉರ್ದು ಇದೆ, ತೆಲುಗು ಇದೆ, ಸಮಾಜಶಾಸ್ತ್ರ ಇದೆ, ಇತಿಹಾಸ, ಇದರೊಳಗಡೆ ಲೆಕ್ಚರರ್ ಕೆಲಸ ಮಾಡೋದು, ರಾಜ್ಯಶಾಸ್ತ್ರ ಇದೆ. ಹೀಗೆ ಇದಕ್ಕೆ ತತ್ವಶಾಸ್ತ್ರದಲ್ಲಿ ಕೂಡ ಅರ್ಜಿಯನ್ನು ಕರೆದಿದ್ದಾರೆ. ಹಾಗೆ ವಿಜ್ಞಾನ ವಿಭಾಗದಲ್ಲೂ ಕೂಡ ರಸಾಯನಶಾಸ್ತ್ರ ಇದೆ, ಬಯೋಕೆಮಿಸ್ಟ್ರಿ ಇದೆ, ಸಸ್ಯಶಾಸ್ತ್ರ ಇದೆ,
ಲೆಕ್ಕಶಾಸ್ತ್ರ, ಎಲೆಕ್ಟ್ರಾನಿಕ್ ಸೈನ್ಸ್, ಪ್ರಾಣಿಶಾಸ್ತ್ರ ಮತ್ತು ಹಲವಾರು ವಿಷಯಗಳ ಒಂದು ನಮ್ಮ ಉಪನ್ಯಾಸಕರ ವೃತ್ತಿಯನ್ನು ಖಾಲಿ ಮಾಡುತ್ತಾರೆ. ವಾಣಿಜ್ಯ ವಿಭಾಗದಲ್ಲೂ ಕೂಡ ಈ ಒಂದು ಉಪನ್ಯಾಸಕರ ಕೊರತೆ ಇದೆ. ಆದ್ದರಿಂದ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇಲ್ಲಿ ಯಾರು ಲೆಕ್ಚರರ್ ಆಗೋಕ್ಕೆ ಇಷ್ಟಪಡ್ತಾರೆ ಈ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ, ಮತ್ತು ಫಿಸಿಕಲ್ ಎಜುಕೇಷನ್ ಈ ದೈಹಿಕ ಶಿಕ್ಷಣ ಕೂಡ ಉಪನ್ಯಾಸಕರು ಬರ್ತಾ ಇದ್ದಾರೆ. UGC ನಿಯಮಗಳು ಏನಿದೆ ಆ ರೀತಿ ಒಂದು ವಿದ್ಯಾರ್ಹತೆ ಇರಬೇಕು. ಆ ವಿದ್ಯಾರ್ಹತೆ ತಕ್ಕಂತೆ ಈ ಒಂದು ಅರ್ಜಿಯನ್ನು ಹಾಕಬಹುದು. ಅರ್ಜಿ ಸಲ್ಲಿಸಿಗೆ ಸೆಪ್ಟೆಂಬರ್ 14 ಕೊನೆಯ ತಾರೀಕಾಗಿದೆ. ಸೆಪ್ಟೆಂಬರ್ 16ರಲ್ಲಿ ಕೊನೆಯ ತಾರೀಕಾಗುತ್ತೆ. ಅದನ್ನು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸಿದ್ದನ್ನು ನಂತರ ಅದನ್ನು ತಾವು ಹುದ್ದೆಗೆ ಆಯ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅತಿಥಿ ಉಪನ್ಯಾಸಕರಾಗೋದಕ್ಕೆ ಯಾರಿಗೆ ಇಷ್ಟ ಇದೆ ಆ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ವೆಬ್ಸೈಟ್ನಲ್ಲಿ ತಮ್ಮ ಅರ್ಜಿಯನ್ನು ಸಲ್ಲಿಸಿ ಅರ್ಹತೆಗೆ ಇರೋರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಅತ್ಯಂತ ವಿಷಾದನೀಯ ಅಂದರೆ ನಮ್ಮ ರಾಜ್ಯದಲ್ಲಿ 7,2 ಲಕ್ಷ ಮಕ್ಕಳಲ್ಲಿ ಬ್ಲಡ್ ಪ್ರೆಷರ್ ಅಂತ ಇದೆ. ಅಧಿಕ ರಕ್ತ ಒತ್ತಡ ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ರಾಜ್ಯದ 1.23 ಕೋಟಿ 1.23 ಅಲ್ಲಿ ಮಕ್ಕಳನ್ನು ಆರೋಗ್ಯ ತಪಾಸಣೆ ಮಾಡಿದಾಗ 7.2 ಲಕ್ಷ ಮಕ್ಕಳಲ್ಲಿ ಹೈ ಬ್ಲಡ್ ಪ್ರೆಷರ್ ಇದೆ, ರಕ್ತದ ಒತ್ತಡ ಇದೆ. ಆದ್ದರಿಂದ ಆರೋಗ್ಯ ಇಲಾಖೆ ಸಮೀಕ್ಷೆ ಮಾಡಿದರೆ ಅತ್ಯಂತ ಆಘಾತಕಾರಿ ವಿಷಯಗಳಾಗಿದೆ ಈ ರಕ್ತದ ಒತ್ತಡ. ಇದಕ್ಕೆ ಒಂದು ಚಿಕಿತ್ಸೆಯನ್ನು ಸರ್ಕಾರವೇ ಮಾಡ್ತಾಯಿದೆ. ಅದನ್ನು ಎಲ್ಲರೂ ಪಡಿಬೋದು ಅಂತ ಅನಿಸುತ್ತೆ. ಹಾಗೆ ವಿದೇಶಿ ಭಾಷೆ ಕಲಿಯೋದಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 12 ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಭಾಷೆಗಳನ್ನು ಬೇರೆ ಬೇರೆ ದೇಶದ ಭಾಷೆಗಳನ್ನು ಕಲಿಯೋದಕ್ಕೆ ಅವಕಾಶ ಇದೆ. 12 ವಿದೇಶಿ ಭಾಷೆಗಳ ಕಲಿಕೆಗೆ ಅವಕಾಶ. ಅತ್ಯಂತ ಕಡಿಮೆ ಶುಲ್ಕ ಇದೆ. ಆಸಕ್ತಿ ಇರೋರು ವಿದೇಶಿ ಭಾಷೆ ಕಲಿತಕ್ಕಂಥವ್ರು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸಂಪರ್ಕ ಮಾಡಬೇಕು. ಆ ಸಂಪರ್ಕ ಮಾಡಿದರೆ ಅದರ ಭಾಷೆಗೆ ಅನುಕೂಲಕರವಾಗತ್ತೆ. ಹಾಗೆ ಮತ್ತೊಂದು ವಿಷಯ ಅಂದರೆ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಒಂದು ಸರ್ಕಾರ ಕಮಿಟಿ ಮಾಡಿತ್ತು. ವಿಜಯ ಭಾಸ್ಕರ್ ಅಂತಕ್ಕಂಥವ್ರು ಅವರೊಂದು ಕಮಿಟಿ ಶಿಫಾರಸನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮೊದಲು ಸೌಕರ್ಯ ಮತ್ತು ಸಿಬ್ಬಂದಿ ಒದಗಿಸಬೇಕಾಗತ್ತೆ. ಒಂದೇ ಸ್ಥಳದಲ್ಲಿ ವಿಶ್ವವಿದ್ಯಾಲಯ ಪರಿಗಣಿಸಬೇಕಾಗತ್ತೆ. ಕೃಷಿ ವಿಶ್ವವಿದ್ಯಾಲಯ ಅಧ್ಯಾಪಕರು ವಿದ್ಯಾರ್ಥಿಗಳು ಅಭಿಪ್ರಾಯ ಸಂಗ್ರಹ ಇವೆಲ್ಲ ಮಾಡಿದ್ದಾರೆ. ಹೀಗೆ ಸಮಗ್ರವಾದ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗೋದಕ್ಕೆ ಒಂದು ಕಮಿಟಿ ಇತ್ತು. ಕಮಿಟಿ ಒಂದು ತೀರ್ಮಾನವನ್ನು ಮಾಡಿದೆ ಅಂತ ಹೇಳಬೇಕಾಗತ್ತೆ. ಮತ್ತು ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯನ್ನು ಸುಪ್ರೀಂ ಕೋರ್ಟ್ ನಿಗದಿಸಿ ಮಾಡಿದೆ. TET ಅಂತ ಮಾಡಿದ್ದಾರೆ. ಆ TETಯಲ್ಲಿ ಪಾಸಾಗಬೇಕು ಅಂತ ಅರ್ಹತೆ ಇದೆ. ಆದರೆ ಇದಕ್ಕೆ ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ಅಖಿಲ ಭಾರತ ಶಿಕ್ಷಕ ಸಂಘದರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. TET ಅವಶ್ಯಕತೆ ಇಲ್ಲ ಅಂತ. ಕೇಂದ್ರ ಸರ್ಕಾರ ಇದರ ಮಧ್ಯೆ ಭಾಗವಹಿಸಬೇಕು ಅಂತ. ಹಾಗೆ ರಷ್ಯಾದಲ್ಲಿ ಒಂದು ವಿಶೇಷವಾದ ವಿದ್ಯಾರ್ಥಿಗಳಿಗೆ ಹಿಂದಿ ಕಲೀರಿ ಅಂತ ಅಲ್ಲಿನ ಶಿಕ್ಷಣ ಸಚಿವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ರಷ್ಯಾದಲ್ಲಿ ಹಿಂದಿ ಕಲಿಯಬೇಕು ಮಕ್ಕಳು ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕೂಡ 1 ಲಕ್ಷ ಶಿಕ್ಷಕರಿಗೆ ಕೊಡೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ IIT ಮದ್ರಾಸ್ ದೇಶದ ನಂಬರ್ 1 ಶಿಕ್ಷಣ ಸಂಸ್ಥೆಯಾಗಿದೆ. ಹೀಗೆ ಎಜುಕೇಟೆಡ್ ಗರ್ಲ್ಸ್ ಇದಕ್ಕೆ ಮೆಗಾಸ್ ಪ್ರಶಸ್ತಿ ಬಂದಿದೆ. ಹೀಗೆ ಶಿಕ್ಷಣದಲ್ಲಿ ಆಮೂಲಾಗ್ರವಾಗಿ ಬದಲಾವಣೆಗಳು ಆಗ್ತಾಯಿದೆ. ಮತ್ತೊಂದು ಈ ಒಂದು ನಮ್ಮಲ್ಲಿ ಶಿಕ್ಷಕರಿಗೆ ನಿರ್ದಿಷ್ಟಪಡಿಸಿದ ಹುದ್ದೆಯನ್ನು ಅಂದರೆ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಹುದ್ದೆ ಕೌನ್ಸಿಲಿಂಗ್ ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ. ನಗರದಲ್ಲಿ ಬೆಂಗಳೂರು ನಗರದಲ್ಲಿ 35,000 ಮಕ್ಕಳು ಶಾಲೆಯಿಂದ ಹೊರಗೆ ಇದ್ದಾರೆ. ಶಾಲೆಗೆ ಬರ್ತಾಯಿದ್ರು, ಆದರೆ ಇವತ್ತು ಬರ್ತಾ ಇಲ್ಲ.
ಎಷ್ಟಪ್ಪ ಅಂದರೆ ಬೆಂಗಳೂರಲ್ಲಿ 35,000 ಮಕ್ಕಳು ಹೊರಗೆ ಉಳಿದಿದ್ದಾರೆ. ಪುನಃ ಅವರನ್ನು ಶಾಲೆಗೆ ಕರೆತರೋದಕ್ಕೆ ಒಂದು ಕಾರ್ಯಪಡೆಯನ್ನು ಈ ಪಾಲಿಕೆ ಆಯುಕ್ತರು ರಚನೆ ಮಾಡಿದ್ದಾರೆ. ಮತ್ತೊಂದು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಏನು PG ಅಂತಿದೆ, ಪೋಸ್ಟ್ ಗ್ರಾಜ್ಯುಯೇಟ್ಗೆ ಒಂದು ಕೋರ್ಸ್ಗೆ ಮತ್ತೆ ಪ್ರವೇಶದ ಅವಕಾಶವನ್ನು ಕಲ್ಪಿಸಿದ್ದಾರೆ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯೋಕ್ಕೆ ಪೋಸ್ಟ್ ಗ್ರಾಜ್ಯುಯೇಟ್ಗೆ ಸೆಪ್ಟೆಂಬರ್ 30 ತನಕ ಅವಕಾಶ ಇದೆ. ಆದ್ದರಿಂದ ಯಾರು ವಿಶ್ವವಿದ್ಯಾಲಯದಲ್ಲಿ PG ಕೋರ್ಸ್ ಮಾಡಬೇಕು ಸೆಪ್ಟೆಂಬರ್ ಅಷ್ಟರೊಳಗೆ ಅರ್ಜಿಯನ್ನು ಹಾಕ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ನಮ್ಮಲ್ಲಿ ಅನೇಕ ಬದಲಾವಣೆ ಆಗ್ತದೆ. ಮತ್ತೊಂದು ವಿಶೇಷವಾದ ಸುದ್ದಿ, ನಮ್ಮ ದಸರಾ ರಜಾ ಬರ್ತಾಯಿದೆ. ಅದರ ಶಿಕ್ಷಕರಿಗೆ ಆ ದಸರಾ ರಜಾದಲ್ಲಿ ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಒಂದು ಸುತ್ತೋಲೆನ ಅವಕಾಶ ಕೊಡ್ತಾರೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಈ ಜಾತಿ ಗಣತಿ ಇಡೀ ರಾಜ್ಯದಲ್ಲಿ ನಡೀತದೆ. 15 ದಿನಗಳ ಕಾಲ ಈ ಒಂದು ಜಾತಿ ಗಣತಿ, ಶೈಕ್ಷಣಿಕ ಆರ್ಥಿಕ ಗಣತಿ ಆಗ್ತಾಯಿದೆ. ಸುಮಾರು ಈ ಗಣತಿದಾರರಿಗೆ 20,000 ಒಂದು ಗಣತಿಯ ವೆಚ್ಚದ ಒಂದು ಹಣವನ್ನು ನೀಡ್ತಾ ಇದ್ದಾರೆ. 150 ಮನೆ ಗಣತಿದಾರರು ಮಾಡಬೇಕಾಗತ್ತೆ. ಒಬ್ಬ ಗಣತಿದಾರ ಪ್ರತಿದಿನ 10 ಮನೆಯ ಗಣತಿಯನ್ನು ಮಾಡಬೇಕಾಗತ್ತೆ. ಹೀಗೆ 15 ದಿನದೊಳಗಡೆ ಆ ಒಂದು ಗಣತಿಯನ್ನು ಮಾಡಬೇಕಾಗತ್ತೆ. ಮನೆ ಯಾವ ವಿಳಾಸ ಯಾವುದಕ್ಕೆ ಹೋಗಬೇಕು ಅನ್ನೋದನ್ನು ಈ ಶಿಕ್ಷಕರಿಗೆ ಆ ಗೂಗಲ್ ಮ್ಯಾಪ್ ಆಧಾರದಲ್ಲೇ ಕೊಡ್ತಾ ಇದ್ದಾರೆ. 1.65 ಲಕ್ಷ ಶಿಕ್ಷಕರನ್ನು ನೇಮಕ ಆಗ್ತದೆ. 1.65 ಈ 65 ಲಕ್ಷ ಶಿಕ್ಷಕರು ಈ ಗಣತಿ ಕಾಲದಲ್ಲಿ ಪಾಲ್ಗೊಳ್ತಾರೆ. ಪ್ರತಿ ಮನೆ ಭೇಟಿಗೆ 100 ರು ಒಂದು ಭತ್ಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. 1.5 ಲಕ್ಷ ಶಿಕ್ಷಕರಿಗೆ ದಸರಾದಲ್ಲಿ ಈಗ ಜಾತಿ ಗಣತಿ ಪ್ರತಿ ಮನೆಗೆ ಭೇಟಿ ಕೊಡಬೇಕು ಅಂತ ಸರ್ಕಾರ ಸುತ್ತೋಲೆಯನ್ನು ಕೊಡ್ತದೆ. ಆರ್ಥಿಕ ಶೈಕ್ಷಣಿಕ ಜಾತಿ ಗಣತಿ